ಎಲ್ಲರಿಗೂ ನನ್ನ ನಮಸ್ಕಾರಗಳು. 5ನೇ ತರಗತಿ ಪರಿಸರ ಅಧ್ಯಯನ SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2 ಮಾರ್ಚ್ 2026ರಂದು ನಡೆಯುವಂತಹ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಅಂಕಗಳು 40, ಸಮಯ 90 ನಿಮಿಷ. 1 ರಿಂದ 8 ಪ್ರಶ್ನೆಗಳವರೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯತಕ್ಕಂಥದ್ದು. ಪ್ರತಿಯೊಂದಕ್ಕೂ 1 ಅಂಕ ಅಂದರೆ ಒಟ್ಟು 8 ಅಂಕಗಳು. 1ನೇ ಪ್ರಶ್ನೆ, ಇದು ಸಿರಿಧಾನ್ಯ ಎಂದು ಗುರುತಿಸಲಾದ ಸಸ್ಯ ಮೂಲದ ಆಹಾರ ತೊಗರಿ, ಅಕ್ಕಿ, ಉದ್ದು, ರಾಗಿ. 2ನೇ ಪ್ರಶ್ನೆ, ಇವುಗಳಲ್ಲಿ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥ ತರಕಾರಿಗಳು, ಹಣ್ಣುಗಳು, ಜಂಕ್ ಫುಡ್ಗಳು, ಧಾನ್ಯಗಳು. 3ನೇ ಪ್ರಶ್ನೆ, ಬಹುಮಹಡಿ ವಸತಿ ಕಟ್ಟಡಗಳನ್ನು ಕಟ್ಟುವುದರ ಮುಖ್ಯ ಉದ್ದೇಶ ಇದಾಗಿದೆ. ಕಡಿಮೆ ಭೂಮಿ ಬಳಕೆ, ಕಡಿಮೆ ಖರ್ಚಿನ ನಿವಾಸ ಒದಗಿಸಲು, ಹೆಚ್ಚು ಜನರಿಗೆ ವಾಸದ ಸೌಲಭ್ಯ ಒದಗಿಸಲು, ಮೇಲಿನ ಎಲ್ಲವೂ. 4ನೇ ಪ್ರಶ್ನೆ, ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಹೊಂದಿರುವ ಶಕ್ತಿ ಇದಾಗಿದೆ. ಯಾಂತ್ರಿಕ ಶಕ್ತಿ, ಚಲನಶಕ್ತಿ, ಪ್ರಚನ ಶಕ್ತಿ, ವಿದ್ಯುತ್ ಶಕ್ತಿ. 5ನೇದು, ಇದು ಜೀವಿಗಳಿರುವ ಏಕೈಕ ಗ್ರಹವಾಗಿದೆ. ಭೂಮಿ, ಬುಧ, ಮಂಗಳ, ಶುಕ್ರ. 6ನೇ ಪ್ರಶ್ನೆ, ಭಾರತದ ಈ ಪ್ರಾಕೃತಿಕ ವಿಭಾಗವನ್ನು ಭಾರತದ ಆಹಾರ ಕಣಜ ಎಂದು ಕರೆಯುತ್ತಾರೆ. ಕರಾವಳಿ ಮೈದಾನ, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಉತ್ತರದ ಪರ್ವತಗಳು. 7ನೇ ಪ್ರಶ್ನೆ, ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗ ಇದಾಗಿದೆ. ದ್ವೀಪ, ಪರ್ಯಾಯ ದ್ವೀಪ, ಕಣಿವೆ, ಜಲಸಂಧಿ. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉತ್ಪತನ ಹೊಂದದೇ ಇರುವ ವಸ್ತು ಯಾವುದು? ಐಡಿನ್, ಕರ್ಪೂರ, ನ್ಯಾಫ್ಥಲಿನ್, ಮಂಜುಗಡ್ಡೆ. ಈ 8 ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದಲ್ಲಿ ಉತ್ತರವನ್ನು ಬರೆಯುವಂಥವ್ರು. ಇನ್ನು 2ನೇ ಪ್ರಶ್ನೆ, ಇಲ್ಲಿ 1 ಅಂಕದ 4 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. 9ನೇ ಪ್ರಶ್ನೆ, ಇಲ್ಲಿ ಬಿಟ್ಟ ಸ್ಥಳ ಇದೆ. ತಬಲ ಬಾರಿಸುವುದು ಸ್ನಾಯು ಶಕ್ತಿ, ಬಿಸಿಲಿನಲ್ಲಿ ಹಪ್ಪಳ ಒಣಗಿಸುವುದು ಡ್ಯಾಶ್ ಶಕ್ತಿ. 10ನೇ ಪ್ರಶ್ನೆ, ಹೆಂಚಿನ ಮನೆಯ ವೈಯಕ್ತಿಕ ವಸತಿ, ಬಹುಮಹಡಿ ಕಟ್ಟಡ ಯಾವ ವಸತಿ ಅಂತ. 11ನೇದು, ಆಕ್ಸಿಜನ್, ಧಾತು, ಕಾರ್ಬನ್ ಡೈಆಕ್ಸೈಡ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡ್ತಕ್ಕಂಥ. ಕಥಕಳಿ ಕೇರಳ, ಯಕ್ಷಗಾನ ಯಾವ ರಾಜ್ಯದ್ದು ಅಂತ. ಇನ್ನು 3ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ 10 ಪ್ರಶ್ನೆಗಳು, ಒಟ್ಟು 20 ಅಂಕಗಳು. 13ನೇ ಪ್ರಶ್ನೆ, ಆಹಾರ ಪದಾರ್ಥಗಳು ಕೆಡದಂತೆ ರಕ್ಷಿಸಬಹುದಾದ ಯಾವುದಾದ್ರೂ 2 ವಿಧಾನಗಳನ್ನು ಬರೆಯಿರಿ. 14ನೇ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. 15ನೇ ಪ್ರಶ್ನೆ, ಘನ, ದ್ರವ ಮತ್ತು ಅನಿಲ ವಸ್ತುಗಳಲ್ಲಿ ಕಣಗಳು ಹೇಗೆ ಜೋಡಿಸಲ್ಪಟ್ಟಿವೆ. 16ನೇ ಪ್ರಶ್ನೆ, ಸಂಯುಕ್ತಗಳು ಮತ್ತು ಮಿಶ್ರಣಗಳಿಗಿರುವ 2 ವ್ಯತ್ಯಾಸ ತಿಳಿಸಿ. 17ನೇ ಪ್ರಶ್ನೆ, ಇತ್ತೀಚೆಗೆ ವೈದ್ಯರು ರೋಗಿಗಳಿಗೆ ಸಿರಿಧಾನ್ಯಗಳನ್ನು ಸೇವಿಸುವಂತೆ ಸಲಹೆ ನೀಡುತ್ತಿದ್ದಾರೆ ಏಕೆ. 18ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳ ಯಾವುದಾದ್ರೂ 2 ಅನುಕೂಲಗಳನ್ನು ಬರೆಯಿರಿ. 19ನೇ ಪ್ರಶ್ನೆ, ಶಕ್ತಿಯ ವಿವಿಧ ರೂಪಗಳನ್ನು ಹೆಸರಿಸಿ. 20ನೇ ಪ್ರಶ್ನೆ, ಸೌರವ್ಯೂಹದ ಗ್ರಹಗಳ ಹೆಸರುಗಳನ್ನು ಅನುಕ್ರಮವಾಗಿ ಬರೆಯಿರಿ. 21ನೇದು, ಮರುಭೂಮಿಯ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೆಯಿರಿ. 22ನೇ ಪ್ರಶ್ನೆ, ಭೂಮಿಯ ಮೇಲೆ ಜೀವಿಗಳು ಬದುಕಲು ಹೇಗೆ ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ತಿಳಿಸಿ. ಇನ್ನು ಮತ್ತೆ ಇಲ್ಲಿ 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 4 ಅಂಕ, ಒಟ್ಟು 8 ಅಂಕಗಳು. 4ನೇ ಪ್ರಶ್ನೆ, 23ನೇ, ದೈನಂದಿನ ಬದಲಾದ ಆಹಾರ ಅಭ್ಯಾಸವು ಜನರ ಆರೋಗ್ಯದ ಮೇಲೆ ಬೀರುತ್ತಿರುವ ದುಷ್ಪರಿಣಾಮಗಳನ್ನು ವಿವರಿಸಿರಿ. 24ನೇದು, ರಾಷ್ಟ್ರಧ್ವಜದ ಅಂದವಾದ ಚಿತ್ರ ಬರೆದು ಅದಕ್ಕೆ ಸಂಬಂಧಿಸಿದ ಬಣ್ಣವನ್ನು ತುಂಬಿ ಅಂತಕ್ಕಂಥದ್ದು. ಆತ್ಮೀಯರೇ, ಈ ರೀತಿಯಾಗಿ ಈ ಒಂದು 5ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.